ವಿಶ್ವವಿಖ್ಯಾತ ಮೈಸೂರು ದಸರಾ ಸಿದ್ಧತೆಗಳು ಭರದಿಂದ ಸಾಗಿದ್ದು, ದಸರಾದಲ್ಲಿ ಪಾಲ್ಗೊಳ್ಳಲಿರುವ ಗಜಪಡೆ ಅಶ್ವದಳಕ್ಕೆ ಎರಡನೇ ಹಂತದ ಸಿಡಿಮದ್ದು ತಾಲೀಮು ಪ್ರದರ್ಶನ ಮೈಸೂರಿನಲ್ಲಿ ಇಂದು ನಡೆಯಿತು. ಜಂಬೂ ಸವಾರಿಯ ದಿನ ನಾಡ ಅಧಿದೇವತೆಗೆ ಪುಷ್ಪಾರ್ಚನೆ ಮಾಡುವ ಸಮಯದಲ್ಲಿ 21 ಸುತ್ತಿನ ಕುಶಾಲತೋಪು ಸಿಡಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಗಜಪಡೆಗೆ ಸಿಡಿಮದ್ದು ತಾಲೀಮನ್ನು ಅರಣ್ಯ ಇಲಾಖೆ ಮತ್ತು ಪೊಲೀಸರು ಜಂಟಿಯಾಗಿ ನಡೆಸಿದರು. ಸಿಡಿದ ಫಿರಂಗಿ ಗಾಡಿಗಳ ಬಳಿ ಗಜಪಡೆ ಮತ್ತು ಅಶ್ವದಳಕ್ಕೆ ಸಿಡಿಮದ್ದು ಸಿಡಿದ ವಾಸನೆ ತೋರಿಸಿ ಅವುಗಳು ವಿಚಲಿತರಾಗದಂತೆ ನೋಡಿಕೊಳ್ಳಲಾಯಿತು. ಮೂರನೇ ಹಾಗೂ ಕೊನೆಯ ಹಂತದ ತಾಲೀಮು ಅಕ್ಟೋಬರ್ 1ರಂದು ನಡೆಯಲಿದೆ. ಯಾವುದೇ ಶಬ್ದಕ್ಕೆ ಹೆದರಿಲ್ಲ. ಸುದ್ದಿಗಾರರೊಂದಿಗೆ ಸಿಡಿಎಫ್ ಪ್ರಭುಗೌಡ, ದಸರಾ ಗಜಪಡೆಗೆ ಒಟ್ಟು 3 ಹಂತದಲ್ಲಿ ಶಬ್ದದ ತಾಲೀಮು ನಡೆಸಲಾಗುತ್ತಿದೆ. ಎಲ್ಲ ಆನೆಗಳು ಕೂಡ ಧೈರ್ಯದಿಂದ ಶಬ್ದಕ್ಕೆ ಹೆದರದೆ ಮುಂದೆ ಬಂದಿವೆ. ಯಾವ ಆನೆಯೂ ಕೂಡ ಸಿಡಿಮದ್ದಿಗೆ ಹೆದರಿಲ್ಲ. ಶೀಘ್ರದಲ್ಲಿ ನೌಪತ್ ಹಾಗೂ ನಿಶಾನೆ ಆನೆಗಳು ಯಾವುದು ಎಂಬುದನ್ನು ಬಹಿರಂಗಪಡಿಸಲಾಗುವುದು ಎಂದರು. ಗಜಪಡೆಯ ತಾಲೀಮಿನೊಂದಿಗೆ ಸಾರ್ವಜನಿಕರು ತೆಗೆದುಕೊಂಡಿರುವ ಭಾವಚಿತ್ರ ಅಥವಾ ವಿಡಿಯೋಗಳನ್ನು ತಮ್ಮ ಸ್ವಂತಕ್ಕೆ ಇಟ್ಟುಕೊಳ್ಳಿ. ಯಾವುದೇ ಕಾರಣಕ್ಕೂ ಅವುಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಬೇಡಿ. ಹಾಗೊಂದು ವೇಳೆ ಹಾಕಿದ್ದರೆ ತೆಗೆದುಹಾಕಿ, ಇಲ್ಲದಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಎಲ್ಲ ಆನೆಗಳಿಗೆ ಆರೋಗ್ಯ ತಪಾಸಣೆ ನಡೆಸಿದ್ದು, ಎಲ್ಲವೂ ಆರೋಗ್ಯದಿಂದ ಇವೆ. ಮತ್ತೊಮ್ಮೆ ಆನೆಗಳ ತೂಕ ಪರೀಕ್ಷೆ ಮಾಡಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಆಮೇಲೆ ಬೇರೆ ನನಗೆ ಒಂದಿಷ್ಟು ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾರೆ. ಬೇರೆದವ್ರ ಫೋಟೋಸ್ಗಳು ಯಾರಾದರೂ ತೊಗೊಂಡಿರೋದನ್ನು ನನಗೆ ಕಳಿಸೋದು, ಅವ್ರ ಮೇಲೆ ಆ್ಯಕ್ಷನ್ ಮಾಡಿ ಅಂತ ಹೇಳೋದು. ಸೊ ಇದೆಲ್ಲ ಏನಂತಂದರೆ ಇದು ಹಬ್ಬ ಮಾಡೋಕ್ಕಂತ ಬಂದಿರೋದು. ದಸರಾ ಹಬ್ಬ ಇದು ಯಾವುದೋ ಇದು ಅಲ್ಲ, ಆಪ್ರೇಷನು ಆ ಥರದ ಇದು ಅಲ್ಲ. ಎಲ್ಲರೂ ಎಂಜಾಯ್ ಮಾಡಿ, ದೂರದಿಂದ ಡಿಸ್ಟೆನ್ಸಿಂದ ನೋಡಿ. ಮತ್ತು ಹಿಂದೆ ಬೇರೆ ಸನ್ನಿವೇಶಗಳು ತಗೊಂಡಂಥ ಫೋಟೋಗಳನ್ನು ನಿಮ್ಮ ಜಾಲತಾಣದಲ್ಲಿ ಏನಾದರೂ ಅಪ್ಲೋಡ್ ಮಾಡಿದರೆ ಅವುಗಳನ್ನು ಡಿಲೀಟ್ ಮಾಡಿ ಅಥವಾ ನಿಮ್ಮ ಇದಕ್ಕೆ ಪರ್ಸ್ನಲ್ ಇದಕ್ಕೆ ಇಟ್ಕೊಳ್ಳಿ ಬಿಟ್ಟರೆ, ಸೊ ಅದನ್ನು ಶೋಕಾಸ್ ಮಾಡಿಬಿಟ್ಟು ಮತ್ತೊಬ್ಬರನ್ನು ಟ್ರಿಗರ್ ಮಾಡೋದು ಆ ಥರ ಎಲ್ಲ ಮಾಡಬೇಡಿ.